ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಆರ್ವಿ ಕ್ರಿಯೇಟರ್ಸ್ ಚಾನಲ್ಗೆ. ಇವತ್ತು ಒಂದು ಸಿಂಪಲ್ ಆಗಿರೋ ಟೇಸ್ಟಿ ಆಗಿರೋ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಹೇಳ್ತಾ ಇದ್ದೀನಿ. ಈ ಒಂದು ಬ್ರೇಕ್ಫಾಸ್ಟ್ಗೆ ಬೇಕಾಗಿರೋಂತಹ ಐಟಮ್ಸ್ ಬಂದ್ಬಿಟ್ಟು ಒಂದು ಕಪ್ ರವೆ ತೊಗೊಂಡಿದ್ದೀನಿ, ಹಾಗೆ ಒಂದು ಕಪ್ಪು ಅಂದರೆ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಚಿಕ್ಕ ಸ್ಪೂನಲ್ಲಿ ಶುಗರ್ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಸಾಲ್ಟ ಹಾಕ್ಕೊಂಡು ಒಂದು 2 ಗ್ಲಾಸ್ ನೀರಲ್ಲಿ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ತುಂಬ ಈಸಿಯಾಗುತ್ತೆ ಫ್ರೆಂಡ್ಸ್. ಬೆಳಗ್ಗೆ ಜಾಬಿಗೆ ಹೋಗ್ತವ್ರಿಗಿರ್ಬೋದು, ಬೆಳಗ್ಗೆ ಬೇಗ ಇದು ಅರ್ಜೆಂಟ್ಲಿ ತುಂಬ ಹಶ್ವಾಗ್ತಿದೆ, ಏನಾದರೂ ಟಿಫನ್ ಬೇಕು ಅನ್ನೋ ಬರೀ 5 ಮಿನಿಟ್ಸಲ್ಲಿ ಈ ಒಂದು ಟಿಫನ್ ಬೇಗ ರೆಡಿ ಆಗುತ್ತೆ. ತುಂಬ ಈಸಿ ಇದೆ, ತುಂಬ ಚೆನ್ನಾಗೂ ಇದೆ, ಒಳ್ಳೆ ಟೇಸ್ಟ್ ಕೂಡ ಇದೆ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಒಂದು ಮಿಕ್ಸರ್ ಗ್ರೈಂಡರಲ್ಲಿ ರುಬ್ಕೊಳ್ತಾ ಇದ್ದೀನಿ ನಾನು ಇವಾಗ. ಅದು 1 ಟೈಮ್ ರುಬ್ಕೊಂಡ್ರೆ ಸಾಕು. ಆಲ್ರೆಡಿ ಸ್ವಲ್ಪ ನೆನೆಸಿಟ್ಟಿರ್ತೀನಲ್ವ, ಸೊ ಹಾಗಾಗಿ ಸ್ವಲ್ಪ ಅದನ್ನು ಮಿಕ್ಸರ್ ಗ್ರೈಂಡರಲ್ಲಿ ರುಬ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ಜಾಸ್ತಿ ನೀರು ಹಾಕಬಾರ್ದು. ಇವಾಗ ದೋಸೆಗೆಲ್ಲ ಹಾಕ್ಕೊಳ್ಳೋ ರೀತಿ ಜಾಸ್ತಿ ನೀರು ಹಾಕ್ಕೋಬಾರ್ದು. ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡು ಈ ರೀತಿಯಾಗಿ ಇಟ್ಕೋಬೇಕಾಗುತ್ತೆ. ಹಾಗೆ ತವಾ ಕೂಡ ನಾನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ತವಾ ಚೆನ್ನಾಗಿ ಕಾಯ್ದಿದೆ. ಆಯಿಲ್ ಇಲ್ಲ, ನೀವು ತುಪ್ಪ ಬೇಕಿದ್ರೆ ತುಪ್ಪ ಕೂಡ ಯೂಸ್ ಮಾಡ್ಬೋದು. ನಾನು ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಏನಂತಂದರೆ ಒಂದು ತುಪ್ಪ ಇಷ್ಟಪಡೋರು ಇದನ್ನು ತುಪ್ಪದಲ್ಲೇ ನೀವು ಮಾಡ್ಬೋದು, ತುಪ್ಪ ಹಂಚಿಗೆ ಹಾಕ್ಕೋಬೋದು. ಸೊ ಈಗ ಹಾಕ್ಕೊಳ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವು ತುಂಬ ಈಸಿಯಾಗಿದೆ ಈ ರೆಸಿಪಿ, ಒಳ್ಳೆ ಟೇಸ್ಟಿಯಾಗಿದೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. 1 ಟೈಮ್ ನೀವು ಕೂಡ ಮನೇಲಿ ಮಾಡಿ ನೋಡಿ, ಎಷ್ಟೊಂದು ಚೆನ್ನಾಗಿರುತ್ತೆ ಅಂತ. ಈ ವಿಡಿಯೋನ ನೋಡ್ತಾ ಇರೋ ಎಲ್ರಿಗೂ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕೆಂದರೆ ನಾನು ಮಾಡೋವಂಥ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದುಬಿಡುತ್ತೆ. ಹಾಗಾಗಿ ಸೊ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಬರ್ತಾ ಇದೆ, ತುಂಬ ಚೆನ್ನಾಗಿ ಬಂದಿದೆ. ಸ್ವಲ್ಪ ಬಿದ್ದಿದೆ ಅದ್ರ ಮೇಲೆ, ಸೊ ಹಾಗಾಗಿ ನಿಮಗೆ ಅದು ಬೆಳಕಿಂದ ನೀಟಾಗಿ ಕಾಣಿಸ್ತಾ ಇಲ್ಲ. ಸೊ ನೋಡ್ಬೋದು ನೀವು, ನೋಡಿ ಈಗ ನೀಟಾಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ತುಂಬ ಇದು ದೋಸೆನೂ ಅಲ್ಲ, ರೋಟಿನೂ ಅಲ್ಲ, ಚಪಾತಿನೂ ಅಲ್ಲ, ಒಂದು ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ಇದಕ್ಕೆ ನೀವು ಚಟ್ನಿ ಏನಾದರೂ ಸಾಂಬಾರು, ತರಕಾರಿ ಸಾಂಬಾರು ಆ ಥರ ಎಲ್ಲ ಮಾಡ್ಬೋದು. ನಾನು ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸಕ್ಕತ್ತಾಗಿ ಬರ್ತಾ ಇದೆ. ನಾನು ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಈಸಿಯಾಗಿ ಆಗ್ಬಿಟ್ಟಿರುತ್ತೆ. ಚಟ್ನಿ ಕೂಡ ರೆಡಿ ಮಾಡಿಕೊಂಡೆ ನಾನು. ಚಟ್ನಿ ರೆಡಿ ಮಾಡಿಕೊಂಡು ಅದು ಸ್ವಲ್ಪ ತೊಗೊಂಡಾಗ ನನಗೆ ಕಡಲೆಕಾಳು, ಸೊಪ್ಪು ಮತ್ತು ಆಲೂಗೆಡ್ಡೆ ಹಾಕಿರುವಂಥ ಒಂದು ಸಾಂಬಾರನ್ನ ಇದಕ್ಕೆ ಯೂಸ್ ಮಾಡಿದ್ದೀನಿ. ತುಂಬ ಸಖತ್ತಾಗಿದೆ ಟೇಸ್ಟು. ಸೊ ನೀವು ಕೂಡ ಒಂದು ಟ್ರೈ ಮಾಡಿ ನೋಡಿ. ನಾನು ಉರ್ಗಡ್ಲೆ ಕಡಲೆ ಬೀಜ ಹಾಕೊಂಡು